ಒಂದು ಹೆಜ್ಬುಲ್ಲಾ ಗ್ರೂಪ್ ಇವ್ರನ್ನ ಕಂಟೈನ್ ಮಾಡಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು. ಈ ಒಂದು ಇದೇನಿದೆ ಈ ರೀತಿ ಡೈರೆಕ್ಟಾಗಿ ಅವರು ಸಪೋರ್ಟ್ ಮಾಡ್ತಿರೋದು ಯಾವಾಗ ನಿಲ್ಲುತ್ತೋ ಅಲ್ಲಿವರೆಗೂ ಈ ರೀತಿಯಾದಂತಹ ಒಂದು ಅಟ್ಯಾಕ್ಸ್ ನಿಲ್ಲಲ್ಲ. ಪರಿಣಾಮ ಏನೇ ಇರಲಿ, ಇಸ್ರೇಲ್ ನೋಡಿ ಒಂದು ಅವರ ಸ್ಯಾಮ್ಸನ್ ಡಾಕ್ಟ್ರಿನ್ ಅಂತ ಹೇಳ್ಬಿಟ್ಟು ಏನಿದೆ ಅದ್ರ ಪ್ರಕಾರ ನಾನು ಮುಳುಗ್ತೀನಿ ಅಂದ್ರೆ ನಿನ್ನನ್ನು ತಗೊಂಡೆ ನಾನು ಮುಳುಗ್ತೀನಿ, ಯಾರು ಬದುಕಲ್ಲ. ನನ್ನ ಎನಿಮೀಸ್ ಯಾರ್ಯಾರು ಇದ್ದಾರೆ ನಾನು ಅವ್ರನ್ನ ಯಾರನ್ನೂ ಬಿಡಲ್ಲ. ವಿಸ್ತರಣವಾದ ಇದೆ, ದೇ ಆರ್ ಎಕ್ಸ್ಪ್ಯಾನ್ಷನಿಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿಲ್ಲ, ಖಂಡಿತವಾಗ್ಲೂ ಇದೆ. ಆದರೆ ನಿಜವಾಗ್ಲೂ ಇವರು ಈಗ ಲೆಬನನ್ನಲ್ಲಿ ಅದು ವಿಸ್ತಾರ ಆಗಬಾರ್ದು, 1 ಮಿಲಿಯನ್ ಜನ ಅಲ್ಲಿಂದ ಡಿಸ್ಪ್ಲೇಸ್ ಆಗಿದ್ದಾರೆ, ಸಾವಿರಾರು ಜನ ಅಲ್ಲಿಂದ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಫಸ್ಟು ಅಲ್ಲಿ ಯಾವ ಪ್ರಾಕ್ಸೀಸ್ ಇದಾರಲ್ಲ, ಈ ಇರಾನಿಯನ್ ಪ್ರಾಕ್ಸೀಸ್, ಅವರು ಅದ್ರ ಮೇಲೆ ಅವರು ಅಟ್ಯಾಕ್ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲಿವರೆಗೂ ನೋಡಿ ನನ್ನ ಮೇಲೆ ಒಬ್ರು ಕಂಟಿನ್ಯೂಸ್ ಆಗಿ ಒಬ್ರಲ್ಲ 4-5 ಜನ ನನಗೆ ಹೊಡಿತಿದ್ದಾರೆ ಅಂದ್ರೆ ಎಲ್ಲಿವರೆಗೂ ನಾನು ಹೊಡಿಸ್ಕೊಂಡು ಕೂತ್ಕೊಳ್ಳಿ. ಈಗ ನಾನು ಸೈಲೆಂಟ್ ಆದೆ ಅಂತ ಇಟ್ಕೊಳ್ಳಿ, ಅವ್ರು ಸುಮ್ಮನಾಗ್ಬಿಡ್ತಾರ? ಓಕೆ, ದಿಸ್ ಇಸ್ ದ ಕ್ವೆಶನ್. ಈಗ ಇಸ್ರೇಲ್ ಲೆಟಸ್ ನಾಳೆ ಬೆಳಗ್ಗೆ ಹೇಳ್ತು ನಾನು ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ, 1 ವಾರ ನಾನು ಟೈಮ್ ಕೊಡ್ತಿದ್ದೀನಿ ಅಂತ. ಹಮಾಸ್ ಆಗ್ಲಿ, ಹೌತೀಸ್ ಆಗ್ಲಿ, ಇಲ್ಲ ಹೆಜ್ಬುಲಾಸ್ ಆಗ್ಲಿ, ಒಬ್ರು ಸುಮ್ನಾಗ್ತಾರ. ರಾಕೆಟ್ ಅಟ್ಯಾಕ್ಸ್ ಮಾಡಲ್ವಾ? ಸುಮ್ಮನೆ ಇದ್ರೆ ಅವ್ರಿಗೆ ಈ ಒಂದು ಮಾಡ್ತೀರಿ, ಇನ್ನು 2 ತಿಂಗಳು ಮಾಡ್ತೀರಾ, 6 ತಿಂಗಳು ಮಾಡ್ಬಿಡ್ತೀರಾ, ವರ್ಷ ಮಾಡ್ಬಿಡ್ತೀರಾ, ಅದು ಅವ್ರ ಮೇಲೆ ಡಿಪೆಂಡ್. ಯಾವತ್ತಾದ್ರೂ ಯಾರು ಸುಮ್ಮನಿರಲ್ಲ. ಹೌದು, ಖಂಡಿತವಾಗ್ಲೂ ಮಾಡ್ಕೊಂಡೇ ಹೋಗ್ತೀರಾ. ಈಗ ಅವ್ರು ಮಾಡ್ತಾನೆ ಇದಾರಲ್ಲ, ಅವ್ರು ಹುಟ್ಟಿದ ದಿನದಿಂದ ಯುದ್ಧ ಮಾಡ್ತಿದಾರಲ್ಲ. ಇಸ್ರೇಲ್ ಹುಟ್ಟಿದ ದಿನ ಏನಾಯ್ತು? ಇಸ್ರೇಲ್ ಅದು 1948 ಅಲ್ಲಿ ಫಾರ್ಮೇಶನ್ ಆದ ವೆರಿ ನೆಕ್ಸ್ಟ್ ಡೇ ಏನಾಯ್ತು? ಫಸ್ಟ್ ಅರಬ್ ಇಸ್ರೇಲ್ ವಾರ್ ಏನ್ ನಡೀತು? ಅರಬ್ ಇಸ್ರೇಲ್ ವಾರ್ ಅಲ್ಲಿ 1947 ಅಲ್ಲಿ UN ರೆಸಲ್ಯೂಷನ್ ಪ್ರಕಾರ 55% ಏನಿತ್ತು ಆ ಒಂದು ಲ್ಯಾಂಡ್ ಬಂದು ಇಸ್ರೇಲ್ಗೆ ಸೇರ್ಬೇಕಿತ್ತು, 45% ಲ್ಯಾಂಡ್ ಬಂದ್ಬಿಟ್ಟು ಪ್ಯಾಲೆಸ್ಟೈನ್ಗೆ ಸೇರ್ಬೇಕಿತ್ತು. 55% ನಮ್ಗೆ ಅಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟು ಇಸ್ರೇಲ್ ಅಲ್ಲಿ ಹೋಗಿ ಕೂತ್ಕೊಂತು. ನೆಕ್ಸ್ಟ್ ಡೇ ಏನ್ ಮಾಡ್ತು? 5 ಕಂಟ್ರೀಸ್, ಈಜಿಪ್ಟ್ ಎಂತ ದೊಡ್ಡ ಕಂಟ್ರಿ, ಈಜಿಪ್ಟ್, ಸಿರಿಯಾ, ಇರಾಕ್, ಲೆಬನನ್, ದರ್ ಇಸ್ 1 more country, ಐ ಆಮ್ ನಾಟ್ ಗೆಟಿಂಗ್ ಇಟ್. 5 ಕಂಟ್ರಿ ಒಟ್ಟಿಗೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತು. ಏನಕ್ಕೋಸ್ಕರ? ಅವ್ರು ಯಾರು ಹೋಗಿದ್ದು ಪ್ಯಾಲೆಸ್ಟೈನ್ ನ ಕ್ರಿಯೇಟ್ ಮಾಡಬೇಕು ಅಂತಲ್ಲ, ಈ ಒಂದು ಇಸ್ರೇಲೀಸ್ ಹೇಗೆ ಬಂದು ಇಲ್ಲಿ ಕೂತ್ಕೋತಾರೆ, ನಮ್ಮ ಮಧ್ಯದಲ್ಲಿ ಇವ್ರು ಹೇಗೆ ಬಂದು ಕೂತ್ಕೋತಾರೆ ಅಂತ. ಇಫ್ ದಟ್ ಈಸ್ ದ ಕೇಸ್, ಒಪ್ಕೊಂಬಿಡಿ UN ರೆಸಲ್ಯೂಷನ್, ಇವ್ರನ್ನ ಒಪ್ಸಿ. ನೀವು ಫಸ್ಟ್ ಡೇನೆ ಅದನ್ನ ಒಪ್ಪದಿರ ಇರೋರು ಇವತ್ತು ಇಸ್ರೇಲ್ ಏನಕ್ಕೆ ಗಲಾಟೆ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಗಲಾಟೆ ಶುರು ಮಾಡಿದ್ಯಾರು? ಅದಕ್ಕೆ ನಾವು ಹಿಸ್ಟ್ರಿ ಒಳಗಡೆ ಹೋಗ್ಬೇಕಾಗತ್ತೆ. ಅಲ್ಲಿಂದ ಶುರುವಾಗಿದ್ದು ಇಸ್ರೇಲ್ ಇದೆ, ಎಕ್ಸ್ಪ್ಯಾನ್ಷನಿಸ್ಟ್ ಥಿಯರಿ ಇದೆ. ಈಗ ಎಲ್ಲಾರ್ಗೂನು ಬೇಕಿರೋದಲ್ವಾ? ಈಗ ಲೇಟೆಸ್ಟ್ ಅಲ್ಲಿಂದ ಇಸ್ರೇಲ್ ನಾಶ ಮಾಡ್ತೀನಿ ಅಂತ ಹೋಗಿ ಇರಾನ್ ಮೇಲೆ ಯುದ್ಧ ಮಾಡಿದೆ, ಲೆಬನಾನ್ ಕಡೆ ತಿರುಗಿಬಿಡೋದು. ಇರಾನ್ ಮೇಲೆ ಈಗ ಪಾಸ್ ಬಂದಿದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಈಗ ನೀವು ಒಟ್ಟಿಗೆ ಇನ್ನೊಬ್ಬರ ಮೇಲೆ ಜಗಳಕ್ಕೆ ಹೋದ್ರೆ ನಾನು ನಿಮ್ ಮಾತು ಕೇಳ್ಬೇಕಾಗತ್ತೆ. ನನಗೆ ಇಷ್ಟ ಇದೆಯೋ ಇಲ್ವೋ, ನಾವು ಪಾರ್ಟ್ನರ್ಸ್ ಅಲ್ವಾ, ನಮ್ಮ ಮಾತು ನಾವು ಕೇಳ್ಬೇಕಾಗತ್ತೆ. ಈಗ ಮಾತು ಕೇಳ್ಕೊಂಡು ಅವ್ರು ಸುಮ್ಮನಿದ್ದಾರೆ. ಬಟ್ ಅವ್ರು ಲೆಬನನ್ ಏನಿದೆ ಅಂದ್ರೆ ಈ ಒಂದು ಹೆಜ್ಬುಲಾಸ್ ಏನಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ನ ನಾವು ನಿಲ್ಲಿಸಲ್ಲ ಅಂತ ಕ್ಲಿಯರ್ ಆಗಿ ಹೇಳಿ ಅವ್ರು ನಿಲ್ಲಿಸಿಲ್ಲ ಇನ್ನೂ. ಅಫ್ಕೋರ್ಸ್ ಮಧ್ಯದಲ್ಲಿ ಒಂದು ಫೇಸ್ ಬಂದಿತ್ತು. ಈಗ ಏಪ್ರಿಲ್ 10th ಅಲ್ಲಿ ಒಂದು ಮಾತು ಬಂದಿತ್ತು ದಟ್ ಬೆಂಜಮಿನ್ ನೆತನ್ಯಾಹು ಇಂದಾನೇ ಸ್ಟೇಟ್ಮೆಂಟ್ ಬಂದಿದೆ. ಏನಂತ ಹೇಳಿದ್ರೆ ನೆಕ್ಸ್ಟ್ ವೀಕಿಂದ ನಾವು ಇವ್ರ ಜೊತೆ, ಯಾರು ಲೆಬನನ್ ಜೊತೆ ನಾವು ಮಾತಾಡ್ತೀವಿ, ಇದನ್ನ ನಿಲ್ಸೋಣ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅವರಿಂದ ಬಂದಿತ್ತು, ಇಲ್ಲ ಅಂತಲ್ಲ. ಬಟ್ ದ ಪಾಯಿಂಟ್ ರಿಮೈನ್ಸ್, ಎಲ್ಲಿವರೆಗೂ ಎರಡೂ ಕಡೆಯಿಂದ ಅವರು ನೋಡಿ ಕೂತು ಮಾತಾಡಿದ್ರೆ ಬಗೆಹರಿಯುತ್ತೆ. ಬಟ್ ದೆನ್ ದ ಪಾಯಿಂಟ್ ಈಸ್, ಇದು ಒಂದ್ಸಲ ಈಗ ಎನ್ರಿಚ್ಮೆಂಟ್ದು ಐ ಜಸ್ಟ್ ಟೇಕ್ 1 minute. ಈಗ ಎನ್ರಿಚ್ಮೆಂಟ್ ಹೇಳ್ತಿದಾರಲ್ಲ, ನಾವು 2 ವರ್ಷ ನಿಲ್ಲಿಸ್ಬಿಡ್ತೀವಿ ಅಂತ. ಸೊ ದಟ್ ಮೀನ್ಸ್ ಗ್ಲೋಬಲ್ ಸ್ಟೆಬಿಲಿಟಿ ಅನ್ನೋದು ಮಿಡಲ್ ಈಸ್ಟ್ ಆಸ್ಪೆಕ್ಟ್ ಇಂದ ನಾವು ನೋಡಿದಾಗ, ಮಿಡಲ್ ಈಸ್ಟ್ ಪರ್ಸ್ಪೆಕ್ಟಿವ್ ಇಂದ ಅವ್ರು ಗ್ಯಾರಂಟಿ ಕೊಡ್ತಿರೋದು ಬರೀ 2 ವರ್ಷಕ್ಕೆ. ಯಾರು? ಇರಾನ್. ನೀವ್ ಯಾಕೆ ಹೇಳ್ತಿಲ್ಲ ನಿಮಗೆ ಶಾಂತಿ ಬೇಕು ಅಂತ ಹೇಳಿದ್ರೆ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನ ನಿಲ್ಲಿಸ್ಬಿಡ್ತೀವಿ ಅಂತ? ನೀವ್ ಯಾಕೆ ಹೇಳ್ತಿಲ್ಲ ನನ್ನ ಪ್ರಾಕ್ಸೀಸ್ ಯಾರು ಇಲ್ವೇ ಇಲ್ಲ, ನಾನು ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ? ನೀವು ಬೆಳೆಸಿರೋದೆ ಇವತ್ತು ಬಂದು ನಿಮ್ ಬುಡಕ್ಕೆ. ಇರಾನ್ ಆದ್ರೆ ಬಾಂಬ್ ಹಾಕ್ತಾರೆ, ಇಸ್ರೇಲ್ ಆದ್ರೆ ಅಣು ಬಾಂಬ್ ಹಾಕಲ್ಲ ಅಂತನಾ? ಯಾವುದು? ಇರಾನ್ ಅವ್ರ ಹತ್ರ ಅಣು ಬಾಂಬ್ ಇದ್ದುಬಿಟ್ಟು ಅವ್ರು ಹಾಕಿಬಿಡ್ತಾರೆ. ಇಸ್ರೇಲ್ ಬಳಿ ಇದ್ರೆ ಅವರು ಇಸ್ರೇಲ್ ಇವತ್ತಿನವರೆಗೂ ಪ್ರಯೋಗ ಮಾಡಿಲ್ವಲ್ಲ. ಇಸ್ರೇಲ್ ಒಂದೇ ಒಂದು ಟೈಮಲ್ಲಿ ಪ್ರಯೋಗ ಮಾಡಿಲ್ಲ ಅಂತ ಇರಾನ್ ಹೇಳಿರೋದೆ ನ್ಯೂಕ್ಲಿಯರ್ ಬಾಂಬ್ ನಾನು ಮಾಡಿದ್ರೆ ನೆಕ್ಸ್ಟ್ ಡೇ ಅಮೆರಿಕ ಎಲ್ಲ ಡೆತ್ ಟು ಇಸ್ರೇಲ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೇ ಇರಾನ್ ನ್ಯೂಕ್ಲಿಯರ್ ಬಾಂಬ್ ಮಾಡ್ತಿರೋದು. ರಮಾಕಾಂತ್ ಅವರೇ, ಲೆಟ್ ಮಿ ಬಿ ವೆರಿ ಕ್ಲಿಯರ್ ವಿತ್ ಯು. ಇಸ್ರೇಲ್ ಹತ್ರ ಇದೆ ಇವತ್ತು, ಅಕಾರ್ಡಿಂಗ್ ಟು ದ ಸೋರ್ಸಸ್ ನಿಯರ್ ಅಬೌಟ್ 100 ವಾರ್ ಹೆಡ್ಸ್ ಅವ್ರ ಹತ್ರ ಇದೆ. ಇಷ್ಟು ವಾರ್ಸ್ ನಡೆದಿದೆ, ಎಲ್ಲಾ ಫುಲ್ ಹಾಸ್ಟೈಲ್ಸ್ ಇದ್ದಾರೆ. ಇವತ್ತಿನವರೆಗೂ ಯೂಸ್ ಮಾಡಿದ್ರ? ಇವತ್ತಿನವರೆಗೂ ಅವ್ರು ಯೂಸ್ ಮಾಡಿಲ್ಲ. ಅಣುಬಾಂಬ್ ಇಟ್ಕೊಂಡಿದ್ದಾರೆ ಸುನಿಲ್. ನಾವು ಸುಮ್ಮನೆ ಇದೀವಲ್ಲ. ಈಗ
ಏನಂತ ನಾವು ಸುಮ್ಮನೆ ಪಾಕಿಸ್ತಾನ ಅಣುಬಾಂಬ್ ಇಟ್ಕೊಂಡ್ರೆ ಪಾಕಿಸ್ತಾನ- ಯಾರಿಗೋಸ್ಕರ ಇಟ್ಕೊಂಡಿದ್ದಾರೆ ಹೇಳಿ ಹೋಗ್ಲಿ? ಪಾಕಿಸ್ತಾನ್ಗೆ ಹಾ. ಇಂಡಿಯಾ ಯಾರಿಗೋಸ್ಕರ ರೆಡಿ ಮಾಡಿದ್ದಾರೆ ಅವ್ರು ಹಾಗಾದ್ರೆ? ಪಾಕಿಸ್ತಾನ್ ಮತ್ತೆ ಇಂಡಿಯಾದೇನಿದೆಯಲ್ಲ ಅಲ್ಲ, ರಷ್ಯಾಗಂತೂ ನೋಡಿ, ಅಲ್ಲ, ಅಫ್ಘಾನಿಸ್ತಾನಕ್ಕಂತೂ ಅಲ್ಲ. ಆಯ್ತು ಅವ್ರು ಇಂಡಿಯಾಗ್ ರೆಡಿ ಮಾಡಿದ್ದಾರೆ ಅಂತ ಹೌದು. ಈಗ ಇಸ್ರೇಲ್ ಯೂಸ್ ಮಾಡಿಲ್ವಲ್ಲ, ಬಟ್ ಇರಾನ್ ಹೇಳ್ತಿದ್ಯಲ್ಲ ನಾನು ಯೂಸ್ ಮಾಡೇ ಮಾಡ್ತೀನಿ ಅಂತ. Okay. ಅದಕ್ಕೇನ್ ಹೇಳ್ತೀರಾ? ಇಸ್ರೇಲ್ ಐ ಮೀನ್ ಇದು ಇರಾನ್ ಹೇಳ್ತಿದೆ ನಾನು ಯೂಸ್ ಮಾಡೇ ಮಾಡ್ತೀನಿ ಅಂತ. ಇಸ್ರೇಲ್ ಕ್ಲಿಯರ್ ಆಗಿ ಹೇಳಿದೆ. ಅದೇ ಅದು ಎನ್ರಿಚ್ಮೆಂಟ್ ಬೇರೆ, ಹಾ. ಬಳಸ್ಬಿಡ್ತೀನಿ ನಾನು, ಹೊಡೆದ್ಬಿಡ್ತೀನಿ ಅಂತ ನಿಮ್ಗೆ ಹೇಳಿದ್ರೆ UN ಸುಮ್ಮನೆ ಇರುತ್ತೆ ಅದಕ್ಕೆ. ಎನ್ರಿಚ್ಮೆಂಟ್ಗೆ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. Fine. ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಯುರೇನಿಯಂ ಎಷ್ಟು ಪರ್ಸೆಂಟ್ ಎನ್ರಿಚ್ ಮಾಡ್ಬೇಕು ಗೊತ್ತಾ? Okay. ಗೊತ್ತಾ ನಿಮ್ಗೆ ಇದು? 3 to 5%. ಇವ್ರು 60% ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆ ಮಾಡಿದ್ದೀರಾ? ಫೈನ್. ನೀವು ಒಪ್ಕೋತಿದ್ದೀರಾ ಮಾಡಿದ್ದೀರಾ ಅಂತ? ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯಿಂದ ಇವರ ಅಬ್ಸರ್ವರ್ಸ್ ಯಾರ್ಯಾರು ಇದ್ರಲ್ಲ ಹೊಡೆದ ಆಚೆ ಕಳ್ಸಿದ್ರು. ಅವರ ಕ್ಯಾಮ್ರಾಸ್ನ ಕೂಡ ಅಲ್ಲಿ ಇಟ್ಕೊಳಕ್ ಬಿಟ್ಟಿಲ್ಲ ಅವರು. 441 kg ಇಟ್ಕೊಂಡಿದ್ದಾರೆ. 60% ಅದರೊಳಗಡೆ ಕೂಡ ಡರ್ಟಿ ಬಾಂಬ್ಸ್ ಆಗುತ್ತೆ. Okay. ಸೊ ಪರಿಸ್ಥಿತಿ ಈಗಿರೋವಾಗ ನೀವು ಫಸ್ಟ್ಲಿ ನೀವು ಒಪ್ಕೋತಾ ಇಲ್ಲ. ನೀವು NPT ಫಸ್ಟ್ಲಿ ನೀವು ಸೈನೇ ಮಾಡಬಾರ್ದಾಗಿತ್ತು. ಈಗ ಇಂಡಿಯಾ ಇಸ್ ನಾಟ್ ಎ ಸಿಗ್ನೇಟರಿ ಆಫ್ NPT, ನಾನ್ ಪ್ರೊಲಿಫರೇಷನ್ ಆಫ್ UN ಅಮೆರಿಕ ಸೈನ್ ಮಾಡಿಲ್ವಾ? ವರ್ಲ್ಡ್ ವಾರ್ ಆದ್ಮೇಲೆ UN ಅಮೆರಿಕ ಸೈನ್ ಮಾಡಿಲ್ವಾ? ನಾವು ಯುದ್ಧ ಮಾಡಲ್ಲ. ಪಾಕಿಸ್ತಾನ ಹೇಳಿದ್ರಿಂದ ನಾನು ಹೇಳ್ತಿದ್ದೀನಿ. ಪಾಕಿಸ್ತಾನ ಇಸ್ ಆಲ್ಸೋ ನಾಟ್ ಎ ಸಿಗ್ನೇಟರಿ, ಇಂಡಿಯಾ ಇಸ್ ಆಲ್ಸೋ ನಾಟ್ ಎ ಸಿಗ್ನೇಟರಿ. ನೀವು ಇರ್ಬೇಕಿತ್ತಲ್ಲ, ಸೈನ್ ಮಾಡ್ಬಿಟ್ಟು ಇವತ್ತೇನಕ್ಕೆ ಈಚೆ ಕಳಿಸ್ತಿದ್ದೀರಾ? ನಿಮ್ ಇಂಟೆನ್ಷನ್ ಏನಿದೆ? ಈಗ ನನ್ನ ಇಂಡಿಯಾ ಇಂಟೆನ್ಷನ್ ಸರ್ವೈವಲ್ ಅಗೇನ್ಸ್ಟ್ ಪಾಕಿಸ್ತಾನ್ ಆನ್ ನ್ಯೂಕ್ಲಿಯರ್ ಅಟ್ಯಾಕ್, ನನಗೆ ಅದಿದೆ, ನಾನು ಒಪ್ಕೊಂಡಿದ್ದೀನಿ. ಪಾಕಿಸ್ತಾನ್ಗೂ ಕೂಡ ಅದೇ ಇದೆ, ಇಂಡಿಯಾ ಏನಾದ್ರು ಅಟ್ಯಾಕ್ ಮಾಡಿದ್ರೆ ನನಗೂ ಸರ್ವೈವಲ್ ಪ್ರಶ್ನೆ ಅಂತ. ಇರಾನ್ಗೆ ಏನು ಇಲ್ದಿರ ಫಸ್ಟ್ ಸೈನ್ ಮಾಡ್ಬಿಟ್ಟು ಬನ್ನಿ ಎಲ್ಲಾರು ನೀವು IAEA ಅವರು ಅಂತ ಹೇಳ್ಬಿಟ್ಟು ಇವತ್ತು IAEA ಅವ್ರು ಆಚೆ ಕಳಿಸ್ಬಿಟ್ಟು ನಾನು ಯಾರಿಗೂ ನೋಡಕ್ ಬಿಡಲ್ಲ, ನನ್ನ ಹತ್ರ ಏನ್ ಇಸ್ರೇಲ್ ಡಿಡ್ ದ ಸೇಮ್ ಥಿಂಗ್. ಇಸ್ರೇಲ್ ಸೈನೇ ಮಾಡಿಲ್ವಲ್ಲ. ಇಸ್ರೇಲ್ ಡಿಡ್ ದ ಸೇಮ್ ಥಿಂಗ್. ಬಂದ್ರಪ್ಪ ತಗೊಂಡೋಗ್ರ ಬೇರೆ ಅಂತ ಹೇಳಿದಾರೆ ಅವರು. ಇಸ್ರೇಲ್ ಸೈನೇ ಮಾಡಿಲ್ವಲ್ಲ. ಇಸ್ರೇಲ್ ಯಾರಿಗೂ ಹೇಳಿಲ್ಲ ನಾನು ಸೈನ್ ಮಾಡ್ಬಿಟ್ಟು ನಿಮಗೆ ಚೆಕ್ ಮಾಡಕ್ ಬಿಡಲ್ಲ ಅಂತ. ನಾನು ಸೈನೇ ಮಾಡಲ್ಲ. ದಟ್ಸ್ ಆನ್ ಆಪ್ಷನ್. ಇದೆ ಅಂತ ಒಪ್ಕೊಂಡಾಗೈತಲ್ಲ. ಅಂದ್ರೆ ಇರಾನ್ ಏನಕ್ಕೆ ಸೈನ್ ಮಾಡ್ತು? ಇಲ್ಲ ಅಂತ ನಾನೇ ಹೇಳಿಲ್ವಲ್ಲ. ನಾನೇ ಹೇಳಿದ್ದೀನಿ ಇಸ್ರೇಲ್ ಹತ್ರ ಇದೆ ಅಂತ ನಾನೇ ಹೇಳ್ತಿದ್ದೀನಿ, ಬಟ್ ಯೂಸ್ ಮಾಡಿಲ್ಲ. ಯೂಸ್ ಮಾಡಿಲ್ಲ. ಚರ್ಚೆ ಮತ್ತೆ ಮುಂದುವರಿಸಿ. ಕೃಷ್ಣರಾಜ್ ಅವರಿಂದ ನಾನು ಕಂಟಿನ್ಯೂ ಮಾಡ್ತೀನಿ ನಾನು ಡಿಬೇಟ್ ಅನ್ನ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ.